ಹೊಂದಾಣಿಕೆ ಆಗ್ಬೇಕಾದ್ರೆ ಮೂಲ ಒಂದು ಬೇಕಲ್ಲ ಎಲ್ಲದಕ್ಕೂ. ಮೂಲ ಅಂತಂದ್ರೆ ಪರಸ್ಪರ ಮನಸ್ಸುಗಳು ಒಂದಾಗುವ, ಅದಕ್ಕಿಂತ ಮತ್ತೆ ಮೂಲ ಏನು ಬೇಕಲ್ಲ ಅದಕ್ಕೆ ಅರ್ಥ ಬೇಕ್ರಿ. ಯಾಕಂತಂದ್ರೆ ಎಲ್ಲಿವರೆಗೆ ನೀವು ನಮ್ಮನ್ನು ಕನ್ನಡ ಗಾದಿ ಮಾಡ್ತೈತಿ ಹೇಂತಂದ್ರೆ ಹೇಗ್ತಾನು ಜೋಳ ಅಂದ್ರೆ ಬಗ್ತಾನು ಖರೆ ಅದ ಸರ್. ಮತ್ತು ನೋಡಿ ಸರ್, ಜೀವನಕ್ಕಂತಂದ್ರೆ ಎಲ್ಲ ಬೇಕಲ್ರಿ. ಮುಖ್ಯ ಅಂದ್ರೆ ಅನ್ನ ಬೇಕಾರೆ ಅದಕ್ಕೆ ರೀ, ಅದಕ್ಕೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ನಿಮ್ ಬೆಂದ್ರೆ ಹೇಳ್ತಾನ. ಖರೆ ಅದ ಖರೆ. ಅದಕ್ಕೆ ಇಲ್ಲಿ ಅರ್ಥ ಇದ್ದಾಗ ಸುಖ, ಅರ್ಥ ಇಲ್ಲ ಅಂದ್ರೆ ಅಸುಖ. ಅರ್ಥಕ್ಕಾಗಿ ನೋಡಿ ಸರ್ ಎಲ್ಲರೂ ಕೂಡಿ ದುಡಿಯಲೇಬೇಕ್ರೆ. ಮತ್ತಕ್ಕ ದುಡಿಕಂತ ಬಿಟ್ಟದ್ದಲ್ಲ ರೀ, ಯಾರಿಗೆ ಆಗಲ್ರಿ. ಹಂಗೆ ಬಾ ಅಂದ್ರೆ ಬರೋದಿಲ್ರಿ. ಹೌಲ್ರಿ, ನಾವು ಇದರ ಬರ್ತೀನಿ ಸರ್, ಬಾ ಅಂದರೆ ಬಾರದ ದುಡ್ಡು. ಯಾಕಂದ್ರೆ ಬರಬೇಕಾದ್ರೆ ನಾವು ಅದು ಪರಿಶ್ರಮ ಮಾಡಬೇಕು. ಆದರೆ ಇಲ್ಲಿ ನಾವು ಮನೆ ಕುರಿತು ಯಾಕೆ ಮಾತಾಡ್ತೇವೆ ಸರ್, ಮನೆ ನೆಮ್ಮದಿ ಇರ್ಬೇಕಾದ್ರೆ ಬೇಕಾದ ಅರ್ಥಕ್ಕಾಗಿ ನಾವು ಪ್ರಯತ್ನ ಮಾಡೋಲ್ರಿ. ಯಾಕಂದ್ರೆ ಕುಟುಂಬದ ಸದಸ್ಯರು ರೀ, ಮನೆ ಕಟ್ಟಬೇಕಾದ್ರೂ ಅರ್ಥ ಬೇಕು, ಮನಿ ನಡಿಬೇಕಾದ್ರೂ ಅರ್ಥ ಬೇಕು, ಮನಿ ನೆಮ್ಮದಿ ಇರ್ಬೇಕಾದ್ರೂ ಅರ್ಥ ಬೇಕು, ಹುಟ್ಟಿದಾಗ ಅರ್ಥ ಬೇಕು, ಸಾಯಿ ಮುಂದೆ ಈಗ ಮಣ್ಣು ಕೊಡಿಸೋದು ಯಾರು ಮಂದಿ ಬರೋದಿಲ್ಲ. ನಿಮ್ಮ ಮಾತು ಕರೆಯ ಸರ್. ಅದಕ್ಕೆ ನಾನು ಹೇಳಿ ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದು ಇಲ್ಲ ಅಂತ ಹೇಳಿ. ಬದುಕಿನ ಭವಣೆ ನೀಗಲು ದುಡ್ಡು, ಬಂಗಾರವೆಂದರೆ ಬೇಕು ದುಡ್ಡು, ಬಟ್ಟೆ ಬರೆಯ ಕೊಳ್ಳಲು ದುಡ್ಡು, ಬರಗಾಲ ಪರಿಹಾರವಾಗಿದೆ ದುಡ್ಡು, ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಅಂತ ಬರೆದಿದ್ನಿಲ್ಲ. ಅದು ಖರೆ ಅದ್ರಿ, ಅದಕ್ಕಾದ್ರೂ ದುಡ್ಡು ಬೇಕರಿ. ಆದರೆ ಸರ್ ಒಂದು ಮಾತು ತಿಳ್ಕೊಬೇಕಲ್ಲ ಸರ್, ಈಗ ನಮ್ಮ ಮನೆಯೊಳಗೆ ಒಂದು ಆನಂದ ಸಿಗ್ತದಲ್ಲ ಸರ್, ಅದು ಕೇವಲ ದುಡ್ಡಿನಿಂದ ಅಷ್ಟಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ದೇವತ್ತು ಅಳಿಯಲು ಸಾಕು ದುಡ್ಡು, ದೇವರ ನೆನಪು ತರುವುದು ದುಡ್ಡು, ದೇವರಾಗಲು ಬೇಕಿಲ್ಲ ದುಡ್ಡು. ಇಲ್ಲೈತಿ ಗುಟ್ಟ, ದೇವರಾಗಲು ಬೇಕಿಲ್ಲ ದುಡ್ಡು, ದೇವನ ಅಂಶವಿ ಮಾಯದ ದುಡ್ಡು. ದುಡ್ಡು ಒಂದೊಂದು ಕ್ಷಣ ಕ್ಷಣಕ್ಕೂ ಬೇಕರ್ರಿ. ಆದರೆ ದುಡ್ಡಿನಿಂದ ಮನುಷ್ಯ ನೆಮ್ಮದಿ ಕಾಣ್ತಾನು, ಅವನು ಶಾಂತಿಯಿಂದ ಇರ್ತಾನು ಅನ್ನೋದು ಮಾತು ಸುಳ್ಳು. ಆದರೆ ಮೂಲ ಕಾರಣ ಅದಲ್ರಿ, ದುಡ್ಡು ಬೇಕ್ರಿ. ಈ ಒಂದು ಸ್ಥಿತಿ ಒಳಗೆ ಅತಿ ದುಡ್ಡು ಆದ್ರೆ ಊರ್ಲಕ್ಕತ್ರ ಕುತ್ತಿಗೆ, ಅತಿ ಇಲ್ಲಂದ್ರೆ ಅತಿ ಇಲ್ಲ ಅಂದ್ರೆ ಯಾಕತ್ರಿ. ಅದಕ್ಕಾಗಿ ಏನಂತಾರೆ, ನೀವು ಅತಿ ಆದವ್ರು ಭಾಳ ಕಡಿಮೆ ಅದಾರಲ್ಲಿ ಈ ದೇಶದೊಳಗೆ. ಅದರಲ್ಲೂ ಅತಿ ಆದವರು 100ರಲ್ಲಿ 10 ಮಂದಿ ಇದ್ದಾರೆ. ಆದ್ರೆ ಸರ್ ಅವರಷ್ಟು ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಸರ್. ನೋ ಬಡಿ ಈಸ್ ಹ್ಯಾಪಿ ಇನ್ ದಿಸ್ ವರ್ಲ್ಡ್. ಯಾರು ನೆಮ್ಮದಿಯಿಂದ ಇರಕ್ಕಂತೂ ಸಾಧ್ಯ ಇಲ್ಲ ರೀ. ಯಾಕೆ ಮಾಯಾ ಪ್ರಬಲ ಅದ ರೀ. ಹಿಂಗೆ ಅನ್ಕೊಟ್ರೆ ಹಿಂಗೆ ಲಗಟ್ ಹೊಡಿತೈತಿ ಅಂತ ಆರ್ಡರ್ ಸ್ಥಿತಿ ಒಳಗೆ ಅದು ಅಂತಂದ್ರೆ ಸಹಿತ ರೀ ಮಾಯ ಆಗಿಂದಾಗ ಪಲ್ಟಿ ಹೊಡಿತೈತಿ ರೀ. ಅದಕ್ಕಾಗಿ ಸರ್ ದೇವರೇ ಕೊಟ್ಟ ಮಾಯ ಅಂತಂದ್ರೆ ಏನು ಸರ್, ಅತಿಯಾದ ಮೋಹ ರೀ. ಮೋಹ ಬ್ಯಾಡ ಅಂತೀರಿ ನೀವು. ಮೋಹ ಬೇಕ್ರಿ. ಅದಕ್ಕೆ ಒಂದು ಇದ್ರಾಗ ಹೇಳ್ತಾರೆ ಸರ್, ಧ್ಯಾಯತು ವಿಷಯಾಣ ಪುರುಷ ಸಂಗಸ್ತೆ ಸೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬೀಜಾಯತೆ, ಕ್ರೋಧೋದ್ಭವತಿ ಸಂಮೋಹನ,